Namaste. Class 9th Mathematics NCERT syllabus. Chapter number 1 Number Systems. Article number 1.4 Operations on Real Numbers. We would like to now extend the idea of square roots of 2 cube roots, 4th roots, and in general nth roots, where n is a positive integer. Recall your understanding of square roots and cube roots from earlier classes. ಅಂದರೆ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ಸ್ಕ್ವೇರ್ ರೂಟ್ಸ್ ಮತ್ತು ಕ್ಯೂಬ್ ರೂಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ ಅಲ್ವಾ. ಸೊ ಇವಾಗ ಸ್ಕ್ವೇರ್ ರೂಟನ್ನ ಹೇಗೆ ನಾವು ಅಂದರೆ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡೋದು ಅನ್ನೋದು ಗೊತ್ತಾಯಿತು. ಹೇಗೆ ಫೈಂಡ್ ಔಟ್ ಮಾಡಬೇಕು ಜಾಮೆಟ್ರಿಕಲ್ಲಿ. ಸೊ ಆನ್ ದಿ ನಂಬರ್ ಲೈನಲ್ಲಿ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಗೊತ್ತಾಯಿತು ಸ್ಕ್ವೇರ್ ರೂಟ್ ಬಗ್ಗೆ. ಈಗ ಸ್ಕ್ವೇರ್ ರೂಟಿಂದ ಕ್ಯೂಬ್ ರೂಟ್ಸು, 4th ರೂಟ್ಸು ಆ್ಯಂಡ್ ಇನ್ ಜನರಲಾಗಿ nth ರೂಟ್ಸ್ ತನಕ ನೋಡಬೇಕಿವಾಗ. ಗೊತ್ತಾಯ್ತಲ್ಲ, ಜನರಲಿ nth ರೂಟ್ಸ್. ಸೊ ವಾಟ್ ಈಸ್ ಕ್ಯೂಬ್ ರೂಟ್ ಆಫ್ 8? ಇದು ಹೀಗೆ ಬರೆದ್ರೆ ದಿಸ್ ಈಸ್ ಕ್ಯೂಬ್ ರೂಟ್ ಅಂತ ಗೊತ್ತಾಯ್ತಲ್ಲ. ಸ್ಕ್ವೇರ್ ರೂಟಿಗೆ ಲೈಕ್ ಹೀಗೆ ಬರಿಬೋದು, ಇಲ್ಲ ಅಂದರೂ ಹೀಗೂ ಕೂಡ ಬರೆದ್ರೆ ಬೋತ್ ಆರ್ ಸೇಮ್. ದೀಸ್ ಬೋತ್ ಆರ್ ಸ್ಕ್ವೇರ್ ರೂಟ್ ಅಂತ ಗೊತ್ತಾಯ್ತಲ್ಲ. ಸ್ಕ್ವೇರ್ ರೂಟ್ ಇದಕ್ಕೆ ಕ್ಯೂಬ್ ರೂಟಿಗೆ ಮಾತ್ರ ಸೊ ಇಲ್ಲಿ ಬರೀಲೇಬೇಕಾಗತ್ತೆ ಕ್ಯೂಬ್ ರೂಟ್ ಅಂತ. ದಿಸ್ ಈಸ್ ಫಾರ್ ಕ್ಯೂಬ್ ರೂಟ್. ಸಿಮಿಲರ್ಲಿ 4th ರೂಟ್ ಆಯಿತು ಅಂತ ಹೇಳಿದ್ರೆ ಹೀಗೆ, ದಿಸ್ ಈಸ್ 4th ರೂಟ್. nth ರೂಟ್ ಈಸ್ ಹೀಗೆ, ಗೊತ್ತಾಯ್ತಲ್ಲ. Well, we know it has to be some positive number whose cube is 8. And you must have guessed cube root of 8 is 2. So already ನಮಗೆ ಗೊತ್ತಾಗತ್ತೆ ಆಯಿತಾ. ಸೊ ಕ್ಯೂಬ್ ರೂಟ್ ಆಫ್ 8 ಅಂತ ಹೇಳಿದ್ರೆ that is 2 ಅಂತ. So let us try 5th root of 243. Do you know some number b such that b to the power of 5 equal to 243 is how much? The answer is 3. Therefore, 5th root of 243 is 3. ಹೇಗೆ ಅಂತ ಹೇಳಿದ್ರೆ, ಈಗ 243 ಇದೆ ಅಲ್ವಾ, ಇಲ್ಲಿ ಇದು 243 ಅಂತ ಇಟ್ಕೊಳ್ಳೋಣ. ಇದನ್ನು 3ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 3 8s 24, 3 1s. ನೆಕ್ಸ್ಟ್ 3 ಅಂತ ಹೇಳಿದ್ರೆ, ಅಂದರೆ ಯಾಕೆ 3 ಅಂತ ಹೇಳಿದ್ರೆ ಲಾಸ್ಟ್ ಡಿಜಿಟ್ ನೋಡಿ ಏನಿದೆ 3 ಇದೆ ಅಲ್ಲ, ದಿಸ್ ಈಸ್ ಆಡ್ ಡಿಜಿಟ್, ನಾಟ್ ಈವನ್ ನಂಬರ್, ಆಡ್ ಡಿಜಿಟ್ ಇದು. ಹಾಗಾಗಿ ಆಡ್ದು ಡಿಜಿಟಿಂದನೇ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 81 3s 243, 3 2s 6, ನೆಕ್ಸ್ಟ್ 6 ಅಂತ ಹೇಳಿದ್ರೆ 8 minus 6 is 2, 2 ಇಲ್ಲಿ ಬಂದರೆ 21 ಆಯಿತು. ಸೊ 3 7s 21, ನೆಕ್ಸ್ಟ್ 3 9s, ನೆಕ್ಸ್ಟು 3 3s. ಸೊ ಹೌ ಮೆನಿ ಟೈಮ್ಸ್ 3 ಇದೆ ಇಲ್ಲಿ? 1 2 3 4 5. ಸೊ 3 ಈಸ್ ಇನ್ 5 ಟೈಮ್ಸ್ ಇದೆ. ಸೊ 3 5 ಟೈಮ್ಸ್ ಆಯಿತು ಅಂತ ಹೇಳಿದ್ರೆ ಸೊ ದಟ್ ಈಸ್ 343 ಅಂತ. ಸೊ ಇದು ಈ ಕಡೆ ಶಿಫ್ಟ್ ಮಾಡಿದ್ರೆ, ಈಕ್ವಲಿಂದ ಆಚೆ ಸೈಡ್ ಶಿಫ್ಟ್ ಮಾಡಿದ್ರೆ ಸೊ ಅಂದರೆ 243 to the power of 1/5 ಅಂತ. ಸೊ ದಟ್ ಈಸ್ ಈಕ್ವಲ್ ಟು 5th ರೂಟ್ ಆಫ್ 243. ಗೊತ್ತಾಯ್ತಲ್ಲ. ಸೊ ಫ್ರಮ್ ದೀಸ್ ಎಕ್ಸಾಂಪಲ್ಸ್ ಕ್ಯಾನ್ ಯು ಡಿಫೈನ್ nth ರೂಟ್ ಆಫ್ a ಫಾರ್ ಎ ರಿಯಲ್ ನಂಬರ್ a greater than 0 and a positive integer n. Let a greater than 0 be a real number and n be a positive integer, then nth root of a equal to b. If b power of n equal to a and b greater than 0. Note that symbol, ಈ ಥರ ಸಿಂಬಲ್ ಬರೀ ಹೀಗಿದ್ರೆ used in square root of 2, cube root of 8, nth root of a etc. is called a radical sign, ಅಂದರೆ ಬೇಸ್ ಅಂತ. ರ್ಯಾಡಿಕಲ್ ಮೀನ್ಸ್ ಬೇಸ್, ರ್ಯಾಡಿಕ್ಸ್ ಅಂದರೆ ಬೇಸ್, ರ್ಯಾಡಿಕಲ್ ಸೈನ್ ಅಂತ ಹೇಳಿದ್ರೆ ಅದರದ್ದು nth ರೂಟ್ ಆ ಥರ ಹೇಳ್ತೀವಲ್ಲ, ಹಾಗೆ ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್ ಅದು ಸಿಂಬಲ್, ಅದು ಗೊತ್ತಾಯ್ತಲ್ಲ. ರ್ಯಾಡಿಕ್ಸ್ ಮೀನ್ಸ್ ಬೇಸ್.
We now list some identities relating to square roots which are useful in various ways. You are already familiar with some of these from your earlier classes. The remaining ones follow from the distributive law of multiplication over addition of real numbers, and from the identity x plus y into x minus y is x square minus y square for any real numbers x and y. Let a and b be positive real numbers. Then first one, square root of ab equal to, ಇದನ್ನು ಸ್ಪ್ಲಿಟ್ ಮಾಡ್ಬೋದು ಆಯಿತಾ, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ ಅಂತ ಬರಿಬೋದು. ಸೆಕೆಂಡ್ ಒನ್, ಸ್ಕ್ವೇರ್ ರೂಟ್ ಆಫ್ ಎ ಬೈ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬೈ ಸ್ಕ್ವೇರ್ ರೂಟ್ ಆಫ್ ಬಿ ಅಂತ ಬರಿಬೋದು. ಬೋತ್ ಆರ್ ಈಕ್ವಲ್. ನೆಕ್ಸ್ಟ್ ಥರ್ಡ್ ಒನ್, ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ. ಸೊ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಇಸ್ ಎ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಸ್ಕ್ವೇರ್ ರೂಟ್ ಆಫ್ ಬಿ ಅದು ಬಿನೇ. ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತಿದೆ ಅಲ್ವಾ. ಆ ಫಾರ್ಮುಲಾನೇ ಇಟ್ಕೊಂಡು ಮಾಡಬೇಕಿಲ್ಲಿ. ಸೊ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. Similarly, square root of a plus square root of b into square root of a minus square root of b equal to square root of a whole square minus square root of b whole square. So square root cancel, square root cancel. So then a minus b. ಹೀಗೆ ಗೊತ್ತಾಯ್ತಲ್ಲ. Similarly, a plus square root of b into a minus square root of b equal to a square minus b. ಅದು ಕೂಡ ಹಾಗೇನೆ. ಇಲ್ಲೇನಾಗುತ್ತೆ, ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಎ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ. ಸೊ ಈಕ್ವಲ್ ಟು, ಸೊ ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ದೆನ್ ಎ ಸ್ಕ್ವೇರ್ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ. ಸಿಮಿಲರ್ಲಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಡಿ ಅಂತ ಸಿಕ್ಕಿದ್ರೆ ಅವಾಗೇನು ಮಾಡಬೇಕು, ಬೇರೆ ಬೇರೆದಿದ್ದರೆ square root of a plus square root of b square root of c plus square root of d. ಸೊ ಸ್ಕ್ವೇರ್ ರೂಟ್ ಆಫ್ ಡಿ ಅಂತ ಇದೆ. ಇವಾಗ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಬೇಕಾಗುತ್ತದೆ, ಡಿಸ್ಟ್ರಿಬ್ಯೂಟಿವ್ ಮಲ್ಟಿಪ್ಲಿಕೇಶನ್ ಲಾ. ಸೊ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಡಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ ಡಿ. ಸೊ ಇದನ್ನು ಸ್ಕ್ವೇರ್ ರೂಟ್ ಆಫ್ ಎ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಡಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಡಿ ಅಂತ ಬರಿಬಹುದು. ಓಕೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಪ್ಲಸ್ ಬಿ ಅಂತ ಇದೆ. ಏನಂತದು, ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು, ವಿ ನೋ ದಿ ಫಾರ್ಮುಲಾ ಏನಂತ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡೋಣ. ಸೊ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ equal to square root cancel, a plus 2 into square root of ab plus square root cancel ಏನಾಗ್ತದದು b. ಸೊ a plus 2 into square root of ab plus b. let us look at ಅಂದರೆ ಸಮ್ ಐಡೆಂಟಿಟೀಸ್. ಇದನ್ನೇ ಇಟ್ಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್.